ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನಿವತ್ತು ಬ್ಲೌಸ್ಗಳಿಗೆಲ್ಲ ದಾರಗಳು ಕಟ್ಕೋತಾರಲ್ಲ ಡೋರಿ, ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಕಲಿತಾ ಇರುವಂಥವ್ರಿಗೆ ಸುಲಭವಾಗಿಯೇ ಡೋರಿ ದಾರನ ಮಾಡ್ಕೋಬೋದು. ನೋಡಿ, ನಾನೀಗ ಒಂದು ಲೆಂತಲ್ಲೇ ನಾನು ಸೈಡಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಯಾರಿನಲ್ಲಿ ನಾವು ನೋಡಿಕೊಂಡು ದಾರಕ್ಕೆ ಅಂತಲೇ ನಾವು ಬಟ್ಟೆನ ಸೇವ್ ಮಾಡ್ಕೊಬೇಕು. ಅಥವಾ ನೆರಿಗೆ ನಾವು ಬ್ಲೌಸಲ್ಲಾದರೂ ಕಟ್ ಮಾಡ್ಕೊಬೋದು, ಅಥವಾ ಸರ್ಗಲಾರು ಬರುತ್ತಲ್ಲ ವೇಸ್ಟ್, ಅದರಲ್ಲಾದ್ರೂ ಕಟ್ ಮಾಡಿ ಇಟ್ಕೊಂಡು ದಾರಕ್ಕೆ ಹೀಗೆ ಸಣ್ಣದಾಗಿ ಹೊಲಿಗೆ ಹಾಕ್ಕೊಂಡು ಹೋಗ್ಬೇಕು. ಉಲ್ಟಾ ಯಾವುದು ಸೀದಾ ಯಾವುದು ಅಂತ ನೋಡಿಕೊಂಡು ಈ ಥರ ಸಣ್ಣದಾಗಿ ಹೊಲಿಗೆ ಹಾಕ್ಕೊಬೇಕು. ನಿಮ್ಗೆ ಎಷ್ಟು ಉದ್ದ ತೊಗೋತೀರಾ ಅಷ್ಟರ ಮೇಲೆ ಡಿಪೆಂಡು. ನಾನು 2 ದಾರಕ್ಕಾಗುವಷ್ಟು ನಾನು ತೊಗೊಂಡಿದ್ದೀನಿ. ಈಗ ಒಂದು ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ತುದಿನಲ್ಲಿ ಸ್ವಲ್ಪ ಅಗಲವಾಗಿ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಅದರ ಮೇಲೇ ಇನ್ನೂ ಒಂದು ಹೊಲಿಗೆ ಹಾಕ್ಕೋಬೇಕು. ನನ್ನ ವಿಡಿಯೋನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ಇದೇ ಥರ 2 ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಅದು ಟೈಟಾಗಿ ಇರಬೇಕು ಅಂತ ಅಂದ್ಬಿಟ್ಟು ದಾರ ಮಧ್ಯದಲ್ಲಿ ಬಿಟ್ಟೋದ್ರೆ ಅದು ಡೋರಿ ಚೆನ್ನಾಗಿ ಕಾಣಲ್ಲ, ದಾರ ಚೆನ್ನಾಗಿ ಕಾಣಲ್ಲ, ವೇಸ್ಟ್ ಆಗುತ್ತೆ. ಅದ್ರ ಬದಲು ಒಂದೇ ಸಲ 2 ಹೊಲಿಗೆ ಹಾಕ್ಕೊಂಡ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ ಅಂತ. ನೋಡಿ, ಈಗ ವೇಸ್ಟ್ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಬೇಕು. ಹೀಗೆ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಬೇಕು. ತುಂಬಾ ಸುಲಭ. ಸೂಜಿ ದಾರದಲ್ಲೇ ನಾವು ಡೋರಿ ದಾರನ ಮಾಡ್ಕೋಬೋದು. ಅಂದರೆ ಈಗ ಕಲಿತಾ ಇರುವಂಥವ್ರಿಗೆ ಸುಲಭವಾಗಿ ಕಲಿಯುವಂಥದ್ದು. ಆಲ್ರೆಡಿ ಟೈಲರ್ಸ್ಗಳು ಆ ಲೂಪೆಲ್ಲ ಬರುತ್ತೆ, ತೊಗೊಂಡಿರ್ತಾರೆ, ಮಾಡ್ತಿರ್ತಾರೆ. ನಾವು ಈಗ ಕಲಿತಾ ಇರ್ತಾರೆ ನೋಡಿ, ಅಂಥವರೆಲ್ಲ ತಂದು ಇಟ್ಕೊಂಡಿರಲ್ಲ ಅಲ್ವಾ, ರೆಡಿ ತೊಗೊಬಂದು ದಾರ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದ್ರ ಬದಲು ಎಮ್ಮಿಂಗ್ ಸೂಜಿನಲ್ಲಿ ನೋಡಿ, ಈಗ 4 ಎಳೆಲಿ ದಾರ ತೊಗೊಂಡಿದ್ದೀನಿ ನಾನು. ಈಗ ಕೊನೆಯಲ್ಲಿ ಒಂದು ಗಂಟು ಹಾಕ್ಕೊಳ್ಳೋಣ. ಗಂಟು ಹಾಕ್ಕೊಂಡು ಹೀಗೆ ಒಂದು ತುದಿ ನಾವು ಅಗಲವಾಗಿ ಬಿಟ್ಕೊಂಡಿದ್ದೀವಲ್ಲ, ತುದಿನಲ್ಲಿ ಈ ಥರ ತಗೊಂಡು ನಾವು ಲಾಕ್ ಮಾಡ್ಕೊಬೇಕು. ಒಂದು ಗಂಟು ಹಾಕ್ಕೊಬೇಕು. ಈ ಥರ ಗಂಟು ಹಾಕ್ಕೊಂಡು ಟೈಟ್ ಮಾಡಿಕೊಂಡು ಸೂಜಿನ ಹಿಂದೆ ಭಾಗದಿಂದ ನಿಧಾನವಾಗಿ ನಾವು ಹೊಲಿಗೆ ಹಾಕ್ಕೊಂಡಿದ್ದೀವಲ್ಲ ಅದರೊಳಗಡೆ ತಳ್ಕೊಂಡು ಬರಬೇಕು. ಎಲ್ಲೂ ಸೂಜಿ ಈಚೆ ಬರಬಾರ್ದು. ನೀಟಾಗಿ ಒಳಗಡೆನೆ ಕರೆಕ್ಟಾಗಿ ಹೋಗಬೇಕು. ಒಂದತ್ರ ದಾರ ತಾಡಾಕೊಂಡ್ರೂ ಡೋರಿ ದಾರ ಬರಲ್ಲ, ಅಲ್ಲೇ ಸ್ಟ್ರಕ್ ಆಗುತ್ತೆ. ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ, 10 ನಿಮಿಷ ಆದರೂ ಪರವಾಗಿಲ್ಲ, ಸೂಜಿನ ನೀಟಾಗೆ ಹಿಂದೆಯಿಂದನೇ ತಳ್ಕೊಂಡು ಬಂದು ಈ ಕಡೆ ತುದಿನಲ್ಲಿ ಸೂಜಿ ಇಟ್ಕೊಬೇಕು. ಈಗ ನಿಧಾನಕ್ಕೆ ಬಟ್ಟೆನ ಸಣ್ಣದಾಗಿ ಎಳ್ಕೋಬೇಕು. ಆ ದಾರದೊಳಗಡೆನೇ ಬಟ್ಟೆ ಹೋಗಬೇಕು. ನಾವು ಮುಂದೆಯಿಂದ ಹಾಕಿರುವಂಥ ದಾರ ಈ ತುದಿನಲ್ಲಿ ಬರಬೇಕು. ನಿಧಾನಕ್ಕೆ ದಾರನ ಎಳ್ಕೊತಾ ಹೋಗಬೇಕು. ಆ ಬಟ್ಟೆಯಲ್ಲಿ ಯಾವುದೇ ಎಕ್ಸ್ಟ್ರಾ ದಾರ ತಾಡಾಕೊಬಾರ್ದು. ಅಲ್ಲಿ ಸಿಗಾಕೊಂಡ್ರೆ ದಾರ ಅದು ಮುಂದೆ ಹೋಗಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ತಳ್ಕೊಬೇಕು. ನೋಡಿ, ಈ ಥರ ದಾರದಿಂದನೇ ನಾವು ಬಟ್ಟೆನ ಒಳಗಡೆ ತಗೋಬೇಕು. ಆನಂತರ ನಿಧಾನವಾಗಿ ಹಿಂದೆ ಬಟ್ಟೆನ ಸಣ್ಣದಾಗಿ ಎಳ್ಕೋಬೇಕು. ತುಂಬಾ ಸುಲಭ. ಒಂದು ಸಲ ನೀವು ವೇಸ್ಟಾಗೆ ದಾರ ಮಾಡೋದನ್ನು ಕಲ್ತ್ಕೊಳ್ಳಿ, ನೀವು ಪರ್ಫೆಕ್ಟಾಗೇ ಡೋರಿ ದಾರ ಮಾಡ್ತೀರಾ. ನೋಡಿ, ಈ ಥರ ನಿಧಾನಕ್ಕೆ ಎಳ್ಕೊಬೇಕು. ಅದು ನುಲ್ಗೆ ಬಲ್ಗೆ ಆದ್ರೂ ನಾವು ಸರಿ ಮಾಡಿಕೊಂಡು ಎಳ್ಕೊಬೇಕು. ಯಾಕಂದರೆ ನಾನು ಲೆಂತಲ್ಲಿ ತೊಗೊಂಡಿದ್ದೀನಿ. ನೀವು ಇದರಲ್ಲೇ ಅರ್ಧ ತೊಗೊಂಡ್ರೆ ಈ ಥರ ಎಲ್ಲ ಏನೂ ಆಗಲ್ಲ. ನಾನು ಒಂದೇ ಸಲ ಎರಡು ಕಡೆ ದಾರಕ್ಕೂ ಮಾಡ್ತಾಯಿದ್ದೀನಲ್ಲ, ಹಾಗೆಯೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಧಾನಕ್ಕೆ ಎಳ್ಕೊಬೇಕು. ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಲೀಸಾಗಿ ದಾರ ಬಂತು ಅಂತ. ಎಲ್ಲೂ ದಾರ ಸಿಕ್ಕಾಕೋಬಾರ್ದು, ಅದು ಮೇಯ್ನ್ ಇಂಪಾರ್ಟೆಂಟ್ ಈ ದಾರನ ಮಾಡಬೇಕಾದ್ರೆ. ರೆಡಿ ಆಯಿತು ಡೋರಿ ದಾರ. ಇದಕ್ಕೆ ನಾವು ಡಿಸೈನ್ ಡೋರಿಗಳನ್ನ ಮಾಡಬೇಕಲ್ಲ, ಅದು ತುಂಬ ಇಂಪಾರ್ಟೆಂಟು. ಈ ದಾರ ಮಾಡೋದಂತೂ ಇಂಪಾರ್ಟೆಂಟೇ. ಅದ್ರ ಜೊತೆಗೆ ನಾವು ಬೇಕಾದಂಥ ಡಿಸೈನ್ನ ಮಾಡ್ಬೋದು. ಈ ದಾರಕ್ಕೆ ನಾವು ಎಮ್ಮಿಂಗ್ ಸೂಜಿನಲ್ಲೇ ಯಾವ ರೀತಿ ನಾನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದಾದ ನಂತರ ಇನ್ನೂ 1-2 ಎಕ್ಸ್ಟ್ರಾ ನಾನು ಮಾಡ್ಕೊಂಡಿದ್ದೀನಿ. ಅದಕ್ಕೆಲ್ಲ ಈಗ ಡಿಸೈನ್ ಯಾವ ಥರ ಮಾಡ್ಕೋದು. ಈಗ ಒಂದೇ ಸಮವಾಗಿ ನಾವು ಪೀಸ್ನ ಕಟ್ ಮಾಡ್ಕೊಬೇಕು. 2 ಕಡೆನೂ ಒಂದು ಹೆಚ್ಚು ಇರಬಾರ್ದು, ಒಂದು ಕಮ್ಮಿನೂ ಇರಬಾರ್ದು, ಸಮವಾಗಿ ಕಟ್ ಮಾಡ್ಕೊಬೇಕು. ಈ ಥರ ನಾಲ್ಕು ಮೂಲೆನೂ ಕರೆಕ್ಟಾಗಿ ಬರಬೇಕು. ನಾನು ಮಧ್ಯೆ ಸ್ವಲ್ಪ ಡಿಸೈನ್ ಮಾಡ್ತೀನಿ. ಇದಕ್ಕೆ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ ಆ ಬ್ಲೌಸ್ಗೆ,
ಅದಕ್ಕೋಸ್ಕರ ನಾನು ಮಧ್ಯ ಒಂದು ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು 2 ಕಲರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೊಂದು ಐಡಿಯಾ ಬರ್ಬೋದು, ಯಾವುದಕ್ಕಾದರೂ ಕಾಂಟ್ರಾಸ್ಟಲ್ಲಿದ್ದಾಗ ಈ ಥರ ಡಿಸೈನ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೆಡಿ ದಾರ ಎಲ್ಲ ತಂದು ಹಾಕ್ಕೊಂಡ್ರೆ ಅದು ನಮಗೆ ಬೆನ್ನಲ್ಲಿ ಸ್ವಲ್ಪ ಟೈಟಾಗಿ ಕುತ್ಕೊಳ್ಳಲ್ಲ. ಅದು ಗಂಟಾಕಿದಾಗ ಅದೇ ಬಿಚ್ಕೊಳ್ಳುತ್ತೆ. ಮತ್ತು ಬೆನ್ನು ಉರಿ ಥರ ಬರುತ್ತೆ. ಅದ್ರ ಬದಲು ಸ್ಯಾರಿನಲ್ಲಿ ಮತ್ತು ಬ್ಲೌಸಲ್ಲೇ ಬರುವಂಥದ್ದನ್ನ ಬಟ್ಟೆನ ಸೇವ್ ಮಾಡಿಕೊಂಡು ನಾವು ದಾರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಎರಡನ್ನೂ ನಾನು ಈ ಥರ ಸಮವಾಗಿ ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಒಂದ್ರ ಮೇಲೆ ಒಂದು ಇಟ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂತೂ. ನೋಡಿ, ಆ ದಾರ ಮಾಡಬೇಕಾದ್ರೆ ನೀವು 1-2 ಸಲ 3 ಸಲ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ಸುಲಭವಾಗಿಯೇ ಸೂಜಿಯಿಂದ, ನಾವು ಎಮ್ಮಿಂಗ್ ಮಾಡುವಂಥ ಸೂಜಿಯಿಂದ ದಾರಾನ ಮಾಡ್ಬೋದು. ಈಗ ಸೇಮ್ ಒಂದು ಹೊಲಿಗೆ ಹಾಕ್ಕೊಂಡಿಲ್ಲ ಅಂದರೆ ನೈಸಾಗಿರುತ್ತಲ್ಲ ಬಟ್ಟೆ, ಸಿಲ್ಕಲ್ಲಿ ಇರುತ್ತಲ್ಲ, ಅದು ಜಾರ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನಾನು ಒಂದು ಹೊಲಿಗೆ ಹಾಕ್ಕೊತೀನಿ. ನೋಡಿ, ಕೈಲಿ ಹಿಡ್ಕೊತಾ ಇದ್ರು ಅದು ಹಿಡ್ಕೊಳಕ್ಕಾಗಲ್ಲ. ಒಂದು ಹೊಲಿಗೆ ಹಾಕ್ಕೊಂಡು ಬೇಕಾದರೆ ನೀವು ಐರನ್ ಹಾಕ್ಕೋಬೋದು. ಐರನ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ಮಧ್ಯ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಟಾಕ ಹಾಕ್ಕೊಂಡು ಆ ನಂತರ ಒಂದು ಸ್ವಲ್ಪ ಕ್ರಾಸಾಗಿ ಈ ಥರ ಹೊಲಿಗೆ ಹಾಕ್ಕೊಬೇಕು. ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನೆಲ್ಲ ನೀಟಾಗಿ ತೆಗಿಬೇಕು. ಆ ದಾರ ಆ ಹೊಲಿಗೆ ಒಳಗಡೆ ಲಾಕ್ ಆಗಿದೆಯಾ ಅಂತ ನಾವು ಚೆಕ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇದನ್ನು ಅಷ್ಟೇ, ಎರಡಕ್ಕೂ ಅದೇ ಥರನೇ ನಾನು ಒಂದು ಟಾಕ ಹಾಕ್ಕೋತೀನಿ, ಗಟ್ಟಿಯಾಗಿರಲಿ, ಹೊಲಿಗೆ ಬಿಚ್ಕೋಬಾರ್ದು ಅಂತ. ಮತ್ತು ತುದಿನಲ್ಲೂ ಹಾಗೇ ಒಂದು ಟಾಕ ಹಾಕ್ಕೊಂಡು ಈಗ ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊತೀನಿ. ಈಗ ಕಲಿತಾ ಇರೋರಿಗೆ ಇದನ್ನು ನೋಡಿದ್ರೆ ಸುಲಭವಾಗಿ ಕಲ್ತ್ಕೋಬೋದು. ಆಲ್ರೆಡಿ ಟೈಲರ್ಗಳು ಇದೇ ಥರನೇ ಮಾಡ್ತಿರ್ತಾರೆ. ನೋಡಿ, ಇದು ಬಟ್ಟೆ ಸಾಕಾಗಿಲ್ಲ ನನಗೆ, ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಪೀಸ್ ಮಿಕ್ಕಿಲ್ಲ. ಅದಕ್ಕೋಸ್ಕರನೇ ಅದರಲ್ಲಿ ಒಂದು ಕಲರ್ ತೊಗೊಂಡಿದ್ದೀನಿ. ಕಲರ್ ತೊಗೊಂಡು ಅದನ್ನು ಸಮವಾಗಿ ಕಟ್ ಮಾಡ್ಕೊತೀನಿ. ಈ ಡಿಸೈನ್ಗಳು ನಿಮ್ಗೆ ಏನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ, ಐರನ್ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದು ಸಲ ಸಮವಾಗಿ ಕಟ್ ಮಾಡ್ಕೊಬಿಡೋಣ. ಇದನ್ನು ಅಷ್ಟೇ, ಬಟ್ಟೆ ಒಂದಕ್ಕೆ ಸಾಕಾಗುತ್ತೆ ಅಷ್ಟೇ, ಇನ್ನೊಂದಕ್ಕೆ ಸಾಕಾಗ್ತಿರಲಿಲ್ಲ. ಅದನ್ನೇ ಒಂದು ಸಿಂಪಲಾಗಿ ಡಿಸೈನ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಅದರ ಮಧ್ಯದಲ್ಲೇ ಇದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಸಣ್ಣದಾಗಿ ಡಿಸೈನ್ ಕಂಡ್ರೂ ಪರವಾಗಿಲ್ಲ ಅಂತ ಈ ಥರ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡೆ. ಈಗ 4 ಮೂಲೆನೂ ಮಡ್ಚ್ಕೊಂಡು ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಏನು ಬಂದಿರದೆ ಅದನ್ನು ಆವಾಗಲೇ ಕಟ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಸೇಮ್ ಮಧ್ಯ ಮಡ್ಚ್ಕೊಂಡು ಆ ಕಡೆ ಈ ಕಡೆ ಮಡ್ಚ್ಕೊತಾ ಇದ್ದೀನಿ. ನೋಡಿ, ಆ ಥರ ಸಮವಾಗಿ ಮಡ್ಚ್ಕೊಬೇಕು. ನೀವು ಮೇಲಾದರೂ ಇಟ್ಕೋಬೋದು ಅಥವಾ ಫಸ್ಟೇ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಮಡ್ಚ್ಕೋಬೋದು. ಅದು ಒಂದು ಡಿಸೈನ್ ಆಯಿತು. ಮತ್ತು ಇದು ಬ್ಲೌಸ್ ಪೀಸು ತುಂಬಾ ತೆಳುಗಿದೆ, ಅದಕ್ಕೋಸ್ಕರ ನಾನು ಲೈನಿಂಗ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಆ ಕಡೆ ಒಂದು ಸಲ ಫೋಲ್ಡು, ಈ ಕಡೆ ಒಂದು ಸಲ ಫೋಲ್ಡ್ ಮಾಡಿಕೊಂಡೆ. ಈಗ ಒಂದು ಹೊಲಿಗೆ ಹಾಕ್ಕೊಳ್ಳೋಣ. ಈ ಥರ ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಕಟ್ ಮಾಡಿಕೊಂಡೆ. ಅದನ್ನು ಅಷ್ಟೇ ಸೇಮ್ ಇದನ್ನು ಯಾವ ರೀತಿ ಮಾಡಿದೆ ಅದೇ ರೀತಿಯೇ ಅದನ್ನು ಫೋಲ್ಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಮತ್ತೆ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಐರನ್ ಬಾಕ್ಸು ಪಕ್ಕನೇ ಇದೆ ಅಂದರೆ ಐರನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದೇ ಥರನೇ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಮಧ್ಯ ದಾರ ತಗೊಂಡು ಈ ಥರ ಮತ್ತೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊತೀನಿ. ನೋಡಿ, ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ಈ ಥರ ಒಂಥರ ಶಂಖ ಪುಷ್ಪ ಹೂವು ಬರುತ್ತಲ್ಲ, ಆ ಥರ ಬರುತ್ತೆ ಇದು ಡಿಸೈನು. ತುಂಬಾ ಚೆನ್ನಾಗಿರುತ್ತೆ ಇದು. ಸೇಮ್ ಇದಕ್ಕೂ ಅಷ್ಟೇ ನಾನು ಹಾಕ್ಕೊತಾ ಇದ್ದೀನಿ. ಈ ವಿಡಿಯೋನ ನಾನು ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ನಿಧಾನಕ್ಕೆ ನೋಡಿದ್ರೇ ತಲೆಗೆ ಹೋಗೋದು ಕಲಿತಾ ಇರೋರಿಗೆ. ಅದಕ್ಕೋಸ್ಕರ ವಿಡಿಯೋನ ಸ್ವಲ್ಪ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಒಂದು ಸಲ ಇಲ್ಲದೇ ಇದ್ದರೆ 2 ಸಲ ವಿಡಿಯೋ ನೋಡಿ, ತುಂಬಾ ಚೆನ್ನಾಗಿ ಕಲ್ತ್ಕೋತೀರ ನೀವು. ಈಗ ನಾವು ಒಂದು 3 ಇಂಚಿಗೆ ನಾನು ಇದನ್ನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಭುಜದಿಂದ 3 ಇಂಚಿಗೆ ನಾನು ಇದನ್ನು
ದಾರಾನ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಬ್ಲೌಸ್ಗೆ ದಾರ ಇದ್ರೇ ಅಂದರೆ ನೆಕ್ಕು ಜಾಸ್ತಿ ನಾವು ಡೀಪ್ ಕೊಟ್ಟಾಗ ದಾರ ಇಟ್ರೇ ಅದಕ್ಕೆ ಚೆನ್ನಾಗಿ ಕಾಣೋದು. ಅದಕ್ಕೋಸ್ಕರ ದಾರ ಕಂಪಲ್ಸರಿ ಇಟ್ಕೊತಾರೆ. ಹೆಣ್ಮಕ್ಳು ನೆಕ್ ಸ್ವಲ್ಪ ಜಾಸ್ತಿ ಇಟ್ಕೊತೀವಿ, ಆವಾಗ ಸ್ವಲ್ಪ ಭುಜ ಜಾರಬಾರ್ದು ಅಂತ ಅಂದ್ಬಿಟ್ಟು ದಾರನೂ ಕಟ್ಕೊಂಡ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಬ್ಲೌಸು. ಯಾವುದೇ ರೀತಿ ಲೂಸ್ ಕಾಣಲ್ಲ. ಅದಕ್ಕೋಸ್ಕರ ನೋಡಿ, ಈಗ ಈ ಬ್ಲೌಸ್ಗೆ ಎಷ್ಟು ಚೆನ್ನಾಗಿ ಕುತ್ಕೋತು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂತು ಈ ಬ್ಲೌಸು. ಈ ಬ್ಲೌಸ್ ಡಿಸೈನ್ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ, ನಿಮ್ಗೆ ಬೇಕಿದ್ರೆ ನೋಡಿ. ಸಿಂಪಲಾಗೆ ಡಿಸೈನ್ನ ಮಾಡಿದ್ದೀನಿ. ನಿಮಗೆ ಒಂದು 2-3 ಡಿಸೈನ್ ತೋರಿಸ್ತೀನಿ ನೋಡಿ. ಈ ಥರ ಇದು ಒಂದು ಸಿಂಪಲ್ ಆಗಿರುವಂಥ ಡಿಸೈನ್ ಇದು ನೋಡಿ. ಇದು ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ, ಇದಂತೂ ತುಂಬ ಚೆನ್ನಾಗಿದೆ. ಈ ಥರ ಕಾಂಟ್ರಾಸ್ಟ್ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು 4-5 ಡಿಸೈನ್ ನಾನು ನಿಮಗೆ ತೋರಿಸಿದ್ದೀನಿ. ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡ್ಕೋಬೋದು ಅಂತ ನೋಡಿ. ನನ್ನ ವೀಡಿಯೋನ ಹಾಗೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಏನಾದರೂ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಒಳ್ಳೆಯದ ರೀತಿಯಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್.